ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೊಳಕೆ ಕಾಳು ಅಂದರೆ ಮಡಿಕೆ ಕಾಳು ಇರುತ್ತಲ್ಲ, ಅದನ್ನು ಮೊಳಕೆ ಬರೆಸಿದ್ದೀನಿ. ಒಂದು ದಿನ ನೆನೆಹಾಕ್ಬಿಟ್ಟು ರಾತ್ರಿಗೆ, ಬೆಳಗ್ಗೆ ನೆನೆಹಾಕ್ಬಿಟ್ಟು ರಾತ್ರಿಗೆ ನೀರೆಲ್ಲ ಬಗ್ಗಿಸ್ಕೊಂಡು ಜಾಲರಿಗೆ ಹಾಕಿ ಈ ಥರ ಮೊಳಕೆ ಬರೆಸ್ಕೊಂಡು ಇವಾಗ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಜಾಲರಿಗೆ ಹಾಕಿ ಇಟ್ಕೊಳ್ಳೋಣಂತೆ. ಈ ಥರ ಮೊಳಕೆ ಕಾಳು ಮಕ್ಕಳಿಗೆ ತುಂಬ ಒಳ್ಳೆಯದು, ದೊಡ್ಡವ್ರಿಗೆ ಒಳ್ಳೆಯದು. ಮೊಳಕೆ ಕಾಳನ್ನ ಈಗ ನಾನೊಂದು ಪಾತ್ರೆಗೆ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು. ಕಾಯುವಾಗ ನಾವು ಮೊಳಕೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾಳನ್ನ, ಮಡಿಕೆ ಕಾಳನ್ನ ನಾನು ಹಾಕ್ತಾಯಿದ್ದೀನಿ. ಇದರಲ್ಲಿ ನೀವು ಹೆಸರು ಕಾಳಿಂದು ಮಾಡ್ಕೋಬೋದು, ಹಳಸಂದಿ ಕಾಳು ಮಾಡ್ಕೋಬೋದು, ಯಾವ ಕಾಳಾದರೂ ಹಾಕ್ಬೋದು. ಇಲ್ಲಿಗೆ ಇವಾಗ ಒಂದು ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಾಳಿಗೂ ಮತ್ತು ನೀರಿಗೂ ಎರಡಕ್ಕೂ ಸೇರಿಸ್ಕೊಂಡು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದೇನಿಲ್ಲ, ಒಂದು 10 ನಿಮಿಷದಲ್ಲಿ ಬೆಂದ್ಕೊಂಡ್ಬಿಡುತ್ತೆ. ನಾನು ಇಲ್ಲಿ ಕಾಳು ತುಂಬ ಜಾಸ್ತಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಆಮೇಲೆ ಇದರಲ್ಲಿ ಅರ್ಧನ ಕಾಳನ್ನ ತೆಗೆದುಬಿಟ್ಟು ಅರ್ಧ ಕಾಳಿಗೆ ನಾನು ಉಳ್ಳಿ ಏನಿದೆಯಲ್ಲ ಇದ್ರದ್ದು ಸಾರು ಮಾಡ್ತಾಯಿದ್ದೀನಿ, ಹುಳಿ ಸಾರು ಮಾಡ್ತಾಯಿದ್ದೀನಿ. ಮಡಿಕೆ ಹುಳಿ ಸಾರು ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು 10 ನಿಮಿಷ ಆಯಿತು, ಚೆನ್ನಾಗಿ ಬೆಂದ್ಕೊಂಡಿದೆ. ಇದನ್ನು ನಾನು ಇವಾಗ ಒಂದು ಜಾಲರಿಗೆ ಹಾಕಿಬಿಟ್ಟು ಬೇರೆ ಬೇರೆ ಮಾಡಿಟ್ಕೊತೀನಿ, ಅಂದರೆ ನೀರು ಸಹ ಬೇರೆ ಮಾಡಿಟ್ಕೊತೀನಿ. ನಾನಿಲ್ಲಿ ಒಂದು ಜಾರ್ ತೊಗೊಂಡಿನಿ. ಜಾರಿಗೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ನೀವು ಮಿಕ್ಸರ್ ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗೆ ಮಿಕ್ಸರ್ ಮಾಡ್ಕೋಬೇಕು. ಇದಕ್ಕೆ ನಾನು ಯಾವುದೇ ರೀತಿಯಾದ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕಿಲ್ಲ. ಹುಳಿ ಸಾರಿಗೆ ಶುಂಠಿ ಬೆಳ್ಳುಳ್ಳಿ ನಾನು ಹಾಕೋದಿಲ್ಲ, ಹಾಗಾಗಿ ಸ್ವಲ್ಪ ತಿಳಿ ಇರುತ್ತೆ. ನೋಡಿ, ನಾನು ಕಾಳನ್ನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ನೀರು ಮಾತ್ರ ಫುಲ್ಲು ತೊಗೊಂಡಿದ್ದೀನಿ. ಕಾಳನ್ನ ಹೆಚ್ಚಾಗಿರೋದನ್ನು ನಾನು ಪಲ್ಯ ಮಾಡ್ಕೊತೀನಿ, ಪ್ಲಸ್ ಬಂದು ಇದರಲ್ಲಿ ನಾನು ಹುಳಿನೂ ಸಹ ಸಾರು ಮಾಡ್ತೀನಿ. ಈಗ ಒಂದು ಬದನೆಕಾಯಿ, ಒಂದು ಆಲೂಗಡ್ಡೆನ ಹೆಚ್ಕೊಂಡ್ಬಿಟ್ಟು ನೀರಿನಲ್ಲಿ ಉಪ್ಪಾಕಿ ಇಟ್ಟಿದ್ದೀನಿ. ಒಗ್ಗರಣೆಗೆ ಒಂದು ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೊಟೊ ನಾವು ರುಬ್ಬಕ್ಕೆ ಹಾಕಿದ್ವಲ್ಲ, ಇನ್ನು ಅರ್ಧ ಟೊಮೊಟೊನ ಒಗ್ಗರಣೆಗೆ ಹಾಕಬೇಕು. ಮತ್ತು ಇಲ್ಲಿ ಒಂದು ಹುಳಿ ಅಂದರೆ ಹುಣಸೆಹಣ್ಣು ನಾನು ನೆನೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಅಂದರೆ ತುಂಬ ಜಾಸ್ತಿ ಬೇಕಾಗಿಲ್ಲ, ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಕಂದು ಬಣ್ಣವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಅರ್ಧ ಟೊಮೊಟೊ ನಾವೇನು ಇಟ್ಕೊಂಡಿದ್ವಲ್ಲ, ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತೀನಿ. ಅರ್ಧ ಟೊಮೊಟೊ, ಇದನ್ನು ಸಹ ಟೊಮೊಟೊ ಚೆನ್ನಾಗಿ ಎಣ್ಣೆಯಲ್ಲಿ ಕರಗಬೇಕು. ಆಗ ಏನು ಟೇಸ್ಟ್ ಹುಳಿ ಬೇಕಾಗುತ್ತೋ ಅದು ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಟೊಮೊಟೊನ ಅರ್ಧಂಬರ್ಧ ಬೇಯಿಸ್ಕೋಬಾರ್ದು, ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಮ್ಯಾಶ್ ಆಗಿದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾವು ಆಗಲೇ ಏನು ತರಕಾರಿಗಳನ್ನು ಕೊಯ್ದಿಟ್ಕೊಂಡಿದ್ನಲ್ಲ, ಆಲೂಗಡ್ಡೆ ಮತ್ತು ಬದನೆಕಾಯಿ ಎರಡನ್ನೂ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಸಹ ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನೀರು, ಕಾಳು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಉರಿನ ಸ್ವಲ್ಪ ಜೋರು ಮಾಡಿಕೊಂಡು ಖಾರದ ಪುಡಿ ರುಚಿಗೆ ಎಷ್ಟು ಬೇಕೋ ನಿಮಗೆ ಖಾರ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾನು 2 ಚಮಚ ಖಾರ ಪುಡಿ, ಮೊದಲಿಗೆ ನಾವು ಕಾಳು ಬೇಯಿಸುವಾಗ ಉಪ್ಪು ಹಾಕಿದ್ವಲ್ಲ, ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕಬೇಕು, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ, ಆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು ಕುದಿ ಬರಬೇಕು, ಚೆನ್ನಾಗಿ ಒಂದು ಕುದಿ ಬರೋಕೆ ಒಂದು ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರುವಾಗ ಕಾಳು ಇಟ್ಕೊಂಡಿದ್ವಲ್ಲ ಆ ಕಾಳನ್ನು ಸಹ ನಾನು ಹಾಕ್ತೀನಿ. ಇವಾಗ ಸ್ವಲ್ಪ ಹುಳಿ, ಒಂದು 2-3 ಟೇಬಲ್ ಸ್ಪೂನಷ್ಟು ಹುಳಿ ಹಾಕ್ತಾಯಿದ್ದೀನಿ. ಹುಳಿ ಜಾಸ್ತಿ ತಿಂತೀನಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಬೇಯಿಸೋಕ್ಕೆ ಬಿಡ್ತೀನಿ. ಇದಕ್ಕೆ ಇಲ್ಲಿ ಚಕ್ಕೆ ಲವಂಗ ಪುಡಿ ಆ ಥರ ಬೇಕು ಅಂದರೆ ಹಾಕ್ಕೋಬೋದು, ಆಪ್ಷನ್ನು. ಇಲ್ಲ ಅಂದರೆ ಬೇಡ. ಹುಳಿ ಅಂದರೆ ಹುಣ್ಸೆಹಣ್ಣು ಹುಳಿ ಹಾಕಿರೋದ್ರಿಂದ ಇದನ್ನು ಹುಳಿ ಅಂತ ಹೇಳ್ತಾರೆ. ತರಕಾರಿ ಹುಳಿ, ಆ ಥರ ಕಾಳು ಹುಳಿನೂ ಅಂತ ಸಾರು ಅಂತಲೂ ಕರೀತಾರೆ. ಚೆನ್ನಾಗಿ ನೀರಿಗಿರಬೇಕಿದು. ಇದು ಮುದ್ದೆಗೂ ತಿನ್ಬೋದು, ಬಟ್ ಮುದ್ದೆಗೆ ತುಂಬ ನೀರಿರೋದ್ರಿಂದ ಹತ್ಕೊಳೋದಿಲ್ಲ. ಹಾಗಾಗಿ ನೀವು ಅನ್ನಕ್ಕೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಆವಾಗ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಕುದಿಸ್ಬೋದು. ಕಾಳು ನೀವು ಏನಾದರೂ ಅಕಸ್ಮಾತ್ ಮಡಿಕೆ ಕಾಳು ಇದು ತುಂಬ ಬೇಗನೆ ಬೇಯುತ್ತೆ. ನಿಮಗೇನಾದರೂ ಬೇಯಿಸಿ ತೆಗೆದಿಟ್ಕೊಂಡು ನಾನು ತೋರಿಸಿರೋ ಥರನೂ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಕಾಳನ್ನ ತೊಳೆದ್ಬಿಟ್ಟು
ಡೈರೆಕ್ಟಾಗಿ ಹಾಕಿನೂ ಸಹ ಇದಕ್ಕೆ ಬೇಯಿಸ್ಕೊಬೋದು, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇದೇ ಥರನೇ ಅಳಸಂದಿ ಕಾಳು ಸಹ ಸಾರು ಮಾಡ್ಬೋದು. ಅಳಸಂದಿ ಕಾಳನ್ನ ಮೊಳಕೆ ಬರೆಸಬೇಡಿ, ನೆನೆಹಾಕ್ಬಿಟ್ಟು ಈ ಥರ ಪಲ್ಯ ಮಾಡ್ಬೋದು, ಸಾರನ್ನು ಮಾಡ್ಬೋದು, ಪಲ್ಯನೂ ಮಾಡ್ಕೋಬೋದು. ನೋಡಿ ಇದೇ ಥರನೇ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೇನು ಎಣ್ಣೆ ನೋಡಿ, ಎಲ್ಲೂ ನಿಮಗೆ ಎಣ್ಣೆ ಜಾಸ್ತಿ ಕಾಣಲ್ಲ, ಯಾಕಂದರೆ ನಾವು ಹಾಕಿರೋದು 2 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ. ತುಂಬ ಲೈಟಾಗಿರುತ್ತೆ. ತುಂಬ ಮಸಾಲೆ ಬೇಡ ಅನ್ನೋರು ಈ ಸಾರನ್ನ ಮಾಡಿಕೊಂಡು ತಿನ್ಬೋದು. ರೈಸ್ಗಾದರೂ ತಿನ್ನಿ ಅಥವಾ ಮುದ್ದೆಗಾದರೂ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.